ಬಂಧುಗಳೇ, ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸೇವೆ ಮಾಡಂತ ಒಂದು ಕಾರ್ಮಿಕ ದಿನಾಚರಣೆ. ಈ ದೇಶಕ್ಕೆ ಎಲ್ಲರೂ ಕೂಡ ಬದುಕಲಿಕ್ಕೆ 4 ಆಧಾರ ಸ್ತಂಭಗಳು: ಒಬ್ಬ ಕಾರ್ಮಿಕ, ಒಬ್ಬ ಕೃಷಿಕ, ಒಬ್ಬ ಶಿಕ್ಷಕ, ಒಬ್ಬ ಸೈನಿಕ. ಇವೇ 4 ಪಿಲ್ಲರ್ಗಳು. ಈ 4 ಜನ ಇದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಯಾವುದೇ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ. ನೀವು ಪೌರ ಕಾರ್ಮಿಕರು ದೇವರ ಮಕ್ಕಳು ಅಂತ ಹೇಳಿ, ಸ್ವಚ್ಛತಾ ರಾಯಭಾರಿಗಳು ಅಂತ ಹೇಳಿ ನಮ್ಮ ಸರ್ಕಾರ ನಿಮ್ಮನ್ನ ಭಾವಿಸ್ತಾ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮಗೆ ಮಾತು ಕೊಟ್ಟಿದ್ದು, ನಿಮ್ಮ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು, ನೀವು ಕೂಡ ಸರ್ಕಾರದ ನೌಕರ ಆಗ್ಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಮಾತು ಕೊಟ್ಟಿದ್ದು. ಇವತ್ತು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ನಿಮ್ಮ ಒಂದು ಕುಟುಂಬಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಈ ಕಾರಣ ನನ್ನ ಸೋದರಿಗೆ, ನಮ್ಮ ಮಕ್ಕಳು ಇವತ್ತು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮನ ನಮ್ಮ ಹೆಣ್ಮಕ್ಳು 3 ಜನ ನಡೆಸ್ತಾ ಇದ್ರು. ನಾವ್ಯಾರು ಹೊರಗಡೆಯಿಂದ ಕರ್ಕೊಂಡ್ ಬರ್ಲಿಲ್ಲ. ನಿಮ್ಮ ಮಕ್ಕಳು, ಪೌರ ಕಾರ್ಮಿಕರ ಮಕ್ಕಳೇ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಸರ್ಕಾರದ ಉದ್ದೇಶ ನಿಮ್ಮನ್ನು ಕೂಡ ಈ ದೇಶದ ಒಬ್ಬ ದೊಡ್ಡ ಹೆಣ್ಮಕ್ಳಾಗ್ಲಿ, ಹುಡುಗರಾಗ್ಲಿ ವಿದ್ಯಾವಂತರು ಮಾಡ್ಬೇಕು, ಬುದ್ಧಿವಂತರಾಗಿ ಮಾಡ್ಬೇಕು, IAS ಮಾಡಬೇಕು, ಮಂತ್ರಿಗಳಾಗ್ಬೇಕು, MLAಗಳಾಗ್ಬೇಕು, ಲೆಕ್ಚರರ್ಗಳಾಗ್ಬೇಕು, ತಹಶೀಲ್ದಾರ್ಗಳಾಗ್ಬೇಕು, DC ಗಳಾಗ್ಬೇಕು ಅನ್ನೋದು ನಮ್ಮ ಸರ್ಕಾರದ ಮೂಲ ಉದ್ದೇಶ. ಯೋಗಿ ಎನ್ನಿಸೋಕ್ಕಿಂತ ಉಪಯೋಗಿ ಎನ್ನಿಸಿಕೊಳ್ಳುವುದೇ ಈಗ ಬದುಕಿಗೆ ಬೆಲೆ. ರಾಷ್ಟ್ರಕವಿ ಕುವೆಂಪು ಅವರವರು ಪೌರ ಕಾರ್ಮಿಕರನ್ನ ಸಾಕ್ಷಾತ್ ಶಿವನಂತೆ ಹೋಲಿಸಿದಂತ ಪ್ರಸಂಗ ಇದೆ. ಕುವೆಂಪು ಹೇಳಿದ್ದಾರೆ, ಬೀದಿ ಗುಡಿಸಿರುವ ಬಡವನ ಎದೆಯಲ್ಲಿ ನಾವಿದ್ದೇವೆ, ಉಳುಮೆ ಮಾಡುವ ಒಕ್ಕಲಿಗನ ಜೊತೆಯಲ್ಲಿ ನಾವಿದ್ದೇವೆ, ಜಾಗದ ಬಲಗಾರನಾದ ಶಿವ ನಾನು ಅಂತ ಹೇಳಿ ಕುವೆಂಪುರವರು ಹೇಳಿದ್ರು. ಅಂಜದಿರು ಸೋದರನ್ನೇ, ನಿಮ್ಮ ಜೊತೆ ನಾವಿದ್ದೇವೆ. ಇವತ್ತು ನಿಮ್ಮ ಬದುಕು ಬಹಳ ದೊಡ್ಡ ಬದಲಾವಣೆಯ ಪವಿತ್ರವಾದಂತಹ ದಿನ. ಇಂದು ನೀವು ಕಾಯಮಾಗಿ ಸರ್ಕಾರ ನೌಕರಾಗಿದ್ದೀರಿ.